ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆಕಾಡು. ಇವತ್ತು ನೀವೆಲ್ಲರೂ ಸಾಕಷ್ಟು ವಿಡಿಯೋಗಳನ್ನು ನೋಡಿರ್ತೀರಿ, ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ನೋಡಿರ್ತೀರಿ. ಕೇರಳದ ಕೊಟ್ಟಿಯೂರು ತುಂಬಾನೇ ಚರ್ಚೆ ಆಗ್ತಿರುವಂತಹ ವಿಚಾರ, ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಾ ಇದೆ. ಅಸಲಿಗಲ್ಲಿ ಆಗ್ತಾ ಇರೋದು ಏನು? ಕರ್ನಾಟಕದಲ್ಲಿ ಯಾರು ಬರಬೇಡ್ರಿ. ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಚೆನ್ನಾಗಿರಿ, ದಯವಿಟ್ಟು ಇಲ್ಲಿ ಬರಬೇಡಿ. ಮರಕ್ಕೆ ಹೋಗ್ಬೇಡಿ. ಹೆಣ್ಮಕ್ಳಿಗೆ ಹಿಂಗ್ ಕೈ ಇಟ್ಬಿಟ್ಟು ಹಿಂಗ್ ದೂಕಿದ್ರೆ ಹೆಂಗಾಗತ್ತೆ? ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋದು, ಕನ್ನಡಿಗರು ಮತ್ತೆ ಕೇರಳಿಗರ ನಡುವೆ ತಂದಿಡುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಕನ್ನಡಿಗರು ಮಲಯಾಳಿಗಳು ಆ ರೀತಿಯಾಗಿ ಭಿನ್ನತೆಯನ್ನ ಕಾಣಲಾಗ್ತಾ ಇದೆಯಾ? ಆ ರೀತಿಯಾದಂತಹ ಭಿನ್ನತೆಯನ್ನ ಜನರ ಮನಸ್ಸಿನಲ್ಲಿ ಬಿತ್ತಲಾಗ್ತಾ ಇದೆಯಾ? ಏನಾಗ್ತಾ ಇದೆ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆಲ್ಲ ನಿಜವಾ? ಇವಾಗ ನಾನು ಮಾತಾಡ್ತಾ ಹೋಗ್ತೇನೆ, ಯಾಕಂದ್ರೆ ನಾನು ಖುದ್ದು ಅಲ್ಲಿ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ನೋಡಿ ಬಂದಿದ್ದೇನೆ. ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ಲೋ ಕೂತ್ಕೊಂಡು ಹೋಗದೆ ಇನ್ಯಾವುದೋ 4 ವಿಡಿಯೋವನ್ನ ನೋಡಿ ಅಥವಾ ಇನ್ಯಾರೋ ಮಾಡಿದಂತಹ ರೀಲ್ ಅನ್ನ ನೋಡಿ ನನ್ನ ಅಭಿಪ್ರಾಯವನ್ನ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ಬೇಕಾಗಿರೋದು, ನಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳು ಹೇಗೆ ಇರ್ಬೇಕು, ಹೇಗೆ ಇರಬಾರ್ದು ಅನ್ನೋದನ್ನ ನಾವು ಕೊಟ್ಟಿಯೂರಿನ ಈಗಿನ ಬೆಳವಣಿಗೆಯನ್ನ ನೋಡಿ ನಾವು ಕಲಿಬೇಕು. ಇದು ಕೇವಲ ಕೊಟ್ಟಿಯೂರಿಗೆ ಮಾತ್ರ ಅನ್ವಯ ಅಲ್ಲ. ಕೊಟ್ಟಿಯೂರು ಈಗ ಸಾಂಕೇತಿಕವಾಗಿ ಹೊರ ಜಗತ್ತಿನಲ್ಲಿ ಚರ್ಚಿತವಾಗ್ತಾ ಇದೆ ಅಷ್ಟೇ. ಆದ್ರೆ ಅದರ ಆಚೆಗೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನೇಕ ದೇವಾಲಯಗಳು ಈ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ನ ಹಿಂದೆ ಬಿದ್ದು ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೆಯೋ ಅಥವಾ ಅಸ್ತಿತ್ವಕ್ಕೆ ಧಕ್ಕೆ ತಂದ್ಕೊಳ್ತಾ ಇದೆಯೋ ನಾವೇ ಮನನ ಮಾಡಿಕೊಳ್ಬೇಕಾಗುತ್ತೆ. ಕಳೆದ 3 ವರ್ಷದ ಹಿಂದಿನವರೆಗೆ ಅಷ್ಟಾಗಿ ಹೊರ ಜಗತ್ತಿನಲ್ಲಿ ಪರಿಚಿತವಾಗಿರ್ಲಿಲ್ಲ. ಆದ್ರೆ 3 ವರ್ಷದಿಂದ ಈಚೆಗೆ ಕೇವಲ ಕೇರಳ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಚರ್ಚಿತವಾಗ್ತಿರುವಂತಹ ವಿಚಾರವಾಗಿದೆ ಈ ಕೇರಳದ ಕೊಟ್ಟಿಯೂರು. ವರ್ಷಕ್ಕೆ ಒಮ್ಮೆ ಮಾತ್ರ ಆ ದೇವಾಲಯ ಓಪನ್ ಆಗುತ್ತೆ. ಇಕ್ಕರೆ ಕೊಟ್ಟಿಯೂರು, ಅಕ್ಕರೆ ಕೊಟ್ಟಿಯೂರು, 2 ಕ್ಷೇತ್ರ ಇದೆ. ಒಂದು ದೇವಾಲಯ ವರ್ಷದಲ್ಲಿ 11 ತಿಂಗಳು ನಿತ್ಯ ಪೂಜೆ ನಡೆದ್ರೆ, ಇನ್ನೊಂದು ದೇವಾಲಯದಲ್ಲಿ ಕೇವಲ ಈ ವೈಶಾಖ ಮಾಸದಲ್ಲಿ ಮಾತ್ರ ಪೂಜಾ ಕಾರ್ಯಗಳು 28 ದಿನ ನಡೆಯುತ್ತೆ. ಸಾರ್ವಜನಿಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಈ ವಿಚಾರವಾಗಿ, ಕೊಟ್ಟಿಯೂರು ದೇವಸ್ಥಾನದ ವಿಚಾರವಾಗಿ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ. ಕಾರಣ ಏನೋ ಗೊತ್ತಿಲ್ಲ. ಈ ಜನರಲ್ಲಿ ಇತ್ತೀಚೆಗೆ ಹಿಡಿದಿರುವಂತಹ ಈ ಹುಚ್ಚು ರೀಲ್ ನ ಹಿಂದೆ ಬಿದ್ದಿರುವಂತದ್ದು ಅಥವಾ ಈ ಫೋಟೋ ವಿಡಿಯೋದ ಕ್ರೇಜ್ ಯಾವ ರೀತಿ ತೆಗೆದುಕೊಳ್ತೀರೋ ಅದು ನಿಮ್ಗೆ ಬಿಟ್ಟಿದ್ದು. ಆದ್ರೆ ಇದು ಒಂದು ಕ್ಷೇತ್ರದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದನ್ನ ನಾವು ಕಳೆದ 2 ವರ್ಷದಿಂದ ನೋಡ್ತಾನೆ ಇದ್ದೇವೆ. ಅಲ್ಲಿ ದೇವಾಲಯ ಓಪನ್ ಆಗಿ ಪೂಜಾ ಕಾರ್ಯಗಳು ಆರಂಭದಿಂದ ಅಂತ್ಯದವರೆಗೆ ಪೂಜಾ ಕಾರ್ಯಗಳು ಮುಗಿಸುವಷ್ಟರಲ್ಲಿ ಆ ದೇವಾಲಯ ಆಡಳಿತ ಮಂಡಳಿಯವರು ಸಾಕಾಗಿ ಹೋಗಿರ್ತಾರೆ. ಮೊದಲು ಈ ರೀತಿ ಇತ್ತ? ನನ್ನ ದೇವಾಲಯದ ಇತಿಹಾಸ, ಹಿಸ್ಟ್ರಿ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡೋದಿಲ್ಲ. ಅನೇಕರಿಗೆ ಗೊತ್ತಿದೆ, ಕೆಲವರು ನೋಡಿ ಕೇಳಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮನೇಲಿ ಇದ್ಕೊಂಡೆ. ನಾನೀಗ ಮಾತಾಡ್ತಿರುವಂತಹ ವಿಚಾರ ಅಲ್ಲಿ ಏನಾಗ್ತಾ ಇದೆ. ಅಸಲಿಗೆ ಈ ನಡುವೆ ಕಳೆದ 1 ವಾರದಿಂದ ಕನ್ನಡಿಗರು, ಮಲಯಾಳಿಗರು, ಕೇರಳಿಗರು, ಕರ್ನಾಟಕದವರು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಬಹಳ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ಕನ್ನಡಿಗರನ್ನ ಬೇರೆ ರೀತಿಯಲ್ಲಿ ಕಾಣ್ತಾ ಇದ್ದಾರೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಕನ್ನಡಿಗ ಭಕ್ತರನ್ನ ಅಲ್ಲಿ ಗೌರವನೇ ಕೊಡ್ತಾ ಇಲ್ಲ, ಬೆಲೆನೇ ಇಲ್ಲ ನಮ್ಮ ಕರ್ನಾಟಕದ ಭಕ್ತರಿಗೆ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇರೋದನ್ನ ಗಮನಿಸಿದ್ದೇವೆ. ಹಾಗಾಗಿ ನಾನು ಈ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ. ಯಾವುದೋ ರೀಲ್ಸ್ ಅನ್ನ ನೋಡಿ ಅಥವಾ ಇನ್ಯಾರೋ ಮಾಡಿದಂತಹ ಕಂಟೆಂಟ್ ಅನ್ನು ನೋಡಿ ಮಾತಾಡ್ತಾ ಇಲ್ಲ. ನಾನು ಕಳೆದ ಭಾನುವಾರ ಕ್ಷೇತ್ರಕ್ಕೆ ಹೋಗಿ ಬಂದೆ. ದೇವರ ದರ್ಶನ ಚೆನ್ನಾಗಾಯ್ತು. ದರ್ಶನ ಮಾಡಿದ ನಂತರ ಅಲ್ಲಿನ ಚಿತ್ರಣವನ್ನು ನೋಡಿದೆ, ಅಲ್ಲಿನ ಒಂದಷ್ಟು ಜನರನ್ನ ಮಾತಾಡಿಸಿದೆ, ದೇವಾಲಯಕ್ಕೆ ಒಳಪಡುವವ್ರನ್ನ ಮಾತಾಡಿದೆ. ಜೊತೆಗೆ ಸ್ವಯಂ ಸೇವಕರಾಗಿ ಅನೇಕರು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡುತ್ತಾ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸಿದ್ದೇನೆ. ಜೊತೆಗೆ ಅಲ್ಲಿದ್ದಂತಹ ಭಕ್ತರು, ಸ್ಥಳೀಯ ಭಕ್ತರನ್ನು ಕೂಡ ಮಾತಾಡ್ಸಿದ್ದೇನೆ. ಅದನ್ನೆಲ್ಲ ಇಟ್ಟುಕೊಂಡು, ಜೊತೆಗೆ ಅಲ್ಲಿ ಕಂಡಂತಹ ಚಿತ್ರಣ ಅದನ್ನ ಇಟ್ಟುಕೊಂಡು ನಾನು ಈಗ ನಿಮ್ ಜೊತೆಗೆ ಮಾತಾಡ್ತಾ ಬಂದಿದ್ದೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಕೂರ್ಗ್ ಬಸ್ ಚಾನಲ್ ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ಗಳು ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಂಡು ಸಹಕಾರ ಕೊಡಿ ಅಂತ ಕೇಳ್ತಾ, ಒಂದು ವೇಳೆ ನಿಮಗೆ ಕೊಟ್ಟಿಯೂರ ಇತಿಹಾಸದ ಬಗ್ಗೆ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಹಾಕಿ ಅಥವಾ ಮೆಸೇಜ್ ನಲ್ಲೂ ಕೂಡ ತಿಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಅದನ್ನ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಕೊಟ್ಟಿಯೂರು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ದೇವಾಲಯ. ಸುತ್ತ ಬೆಟ್ಟ ಗುಡ್ಡಗಳು. ಸೇಮ್ ನಮ್ಮ ಈ ಕೊಡಗಿನ ಚಿತ್ರಣ ಹೇಗಿರುತ್ತೋ ಅದೇ ರೀತಿಯಾದಂತಹ ಚಿತ್ರಣ ನಮಗೆ ಕೊಟ್ಟಿಯೂರಿನಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಹಚ್ಚ ಹಸುರಿನ ಪ್ರದೇಶ, ನಡುವಲ್ಲಿ ಬೆಟ್ಟದಿಂದ ಹರಿದು ಬರ್ತಿರುವಂತಹ ನದಿಯ ತೀರದಲ್ಲಿ ಒಂದು ದೇವಾಲಯ. ನೋಡಿದ್ರೆ
ನಮಗೆ ಏನು ಬೇಡ, ಹೊರ ಜಗತ್ತಿನ ಜಂಜಡವನ್ನ ಎಲ್ಲ ಬಿಟ್ಟು ಆ ದೃಶ್ಯವನ್ನ ನೋಡ್ತಾ ಕೂತ್ರೆ ನಮಗೆ ಮನಸ್ಸಿಗೆ ಶಾಂತಿ ಸಿಕ್ಬಿಡುತ್ತೆ. ನಾವು ದೇವರನ್ನ ಪ್ರಾರ್ಥಿಸಬೇಕು ಅಂತ ಇಲ್ಲ, ದೇವರನ್ನ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತಿಲ್ಲ. ಅಂತಹ ಒಂದು ನೈಸರ್ಗಿಕ ಸೌಂದರ್ಯವನ್ನ ಉಳ್ಳಂತಹ ಪ್ರದೇಶ. ಆದ್ರೆ ಯಾರೋ ಮಾಡದಂತಹ ರೀಲ್ನಿಂದಾಗಿ, ನಮ್ಮ ವ್ಯೂಸ್ ಲೈಕ್ಸ್ಗಾಗಿ ಮಾಡಿದಂತಹ ರೀಲ್ನಿಂದಾಗಿ ಆ ದೇವಾಲಯದ ಮಹತ್ವ ಕಡಿಮೆ ಆಗಿಲ್ಲ. ಆದ್ರೆ ದೇವಾಲಯವನ್ನ ನಾವು ಒತ್ತಡಕ್ಕೆ ಒಳಪಡಿಸ್ತಾ ಇದ್ದೇವೆ. ಒಂದು ಪ್ರದೇಶಕ್ಕೆ ಅದರದ್ದೇ ಆದಂತಹ ಒಂದು ಸಾಮರ್ಥ್ಯ ಅನ್ನೋದು ಇರುತ್ತೆ. ಜಸ್ಟ್ ಎಕ್ಸಾಂಪಲ್ ಹೇಳ್ತೇನೆ, ನಮ್ಮ ಗಿರಿಕಂದರಗಳು, ನಮ್ಮಲ್ಲಿನ ಭೌಗೋಳಿಕ ಪ್ರದೇಶಗಳು ಅದರ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆ ಸಾಮರ್ಥ್ಯಕ್ಕೆ ಮೀರಿ ಅದರ ಮೇಲೆ ಒತ್ತಡ ಬಿದ್ದಾಗ ಏನಾಗುತ್ತೆ ಅನ್ನೋದಕ್ಕೆ 2018ರ ನಂತರದಲ್ಲಿ ಆಗ್ತಾ ಇರುವಂತಹ ಘಟನೆಗಳು, ಸ್ಪೆಷಲಿ ಕೊಡಗು ಹಾಗೆ ನಮ್ಮ ಈ ಪಶ್ಚಿಮ ಘಟ್ಟ ಶ್ರೇಣಿಯ ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಆದಂತಹ ಬೆಳವಣಿಗೆಯನ್ನ ನೆನಪು ಮಾಡ್ಕೊಳ್ಳಿ. ಆ ಸಾಮರ್ಥ್ಯವನ್ನ ಮೀರಿ ಅದರ ಮೇಲೆ ನಾವು ಒತ್ತಡವನ್ನ ಹಾಕಿದಾಗ ಅಥವಾ ದೌರ್ಜನ್ಯವನ್ನ ಮಾಡಿದಾಗ, ನಾನು ಯೋಚನೆ ಮಾಡಿ ಈ ಪದವನ್ನ ಬಳಸ್ತಾ ಇದ್ದೇನೆ, ದೌರ್ಜನ್ಯವನ್ನ ಮಾಡಿದಾಗ ಅದರ ಪ್ರತಿಫಲ ಹೇಗೆ ಸಿಗುತ್ತೆ ಅನ್ನೋದಕ್ಕೆ ಆ ಚಿತ್ರಣಗಳು, ಆ ಘಟನೆಗಳು ನಮ್ಗೆ ಸಾಕ್ಷಿ ಆಗ್ಬೇಕು. ಆದ್ರೆ ಆಗ್ತಾ ಇಲ್ಲ. ಕೊಟ್ಟಿಯೂರಿನಂತಹ ಒಂದು, ನಾನು ಸೂಕ್ಷ್ಮ ಪ್ರದೇಶ ಅಂತಾನೆ ಕರಿತೀನಿ. ಯಾಕಂತ ಹೇಳಿದ್ರೆ ಆ ಪ್ರದೇಶ ಅಷ್ಟರ ಮಟ್ಟಿಗೆ ಆ ನೈಸರ್ಗಿಕ ಸೌಂದರ್ಯವನ್ನು ಹೊತ್ತು ಆ ಭೌಗೋಳಿಕವಾಗಿ ಸುಂದರತೆಯನ್ನ ತನ್ನಲ್ಲಿ ಹೊಂದ್ಕೊಂಡಿರುವಂತಹ ಪ್ರದೇಶ. ಆ ಪ್ರದೇಶದ ಮೇಲೆ ಎಷ್ಟೊಂದು 1000 ಜನ, ಏನಿಲ್ಲ ಅಂದ್ರೂ ಒಂದು 50-60, 1 ಲಕ್ಷ ಜನ ಬಂದು ಸೇರುವಂತಹ ಪ್ರದೇಶ ಅಂತಾನೆ ಇಟ್ಕೊಳ್ಳಿ. ಅಲ್ಲಿಗೆ ಏಕಕಾಲಕ್ಕೆ 3 ಪಟ್ಟು, 4 ಪಟ್ಟು, 5 ಪಟ್ಟು, 6 ಪಟ್ಟು ಜನ ಬಂದು ಸೇರಿದಾಗ ಆ ಪ್ರದೇಶದ ಚಿತ್ರಣ ಹೇಗಾಗ್ಬೇಡ, ಅಲ್ಲಿನ ಪರಿಸರದ ಚಿತ್ರಣ ಹೇಗಾಗ್ಬೇಡ. ಮೊದಲಾದ್ರೆ ಕೇರಳ, ಅಲ್ಲಿನ ಸ್ಥಳೀಯರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಸಮಯದಲ್ಲಿ ಮಾತ್ರ. ನಮ್ಮ ಕೊಡಗು ಸೇರಿದ್ರೆ ಅನೇಕ ಕಡೆಗಳಲ್ಲಿ ವರ್ಷಕ್ಕೊಮ್ಮೆ ಪೂಜೆ ನಡೆಯುವಂತಹ ದೇವಾಲಯಗಳಿದ್ದಾವೆ, ದೈವಿಕ ಸ್ಥಾನಗಳು ಕೂಡ ಇದ್ದಾವೆ. ಇಂತಿಷ್ಟು ಸಮಯ ಮಾತ್ರ ನಾವಿಲ್ಲಿ ಪೂಜೆ ನೆರವೇರಿಸೋದಕ್ಕೆ ಅವಕಾಶ ಇದೆ ಅನ್ನುವಂಥ ಸ್ಥಾನಗಳಿದ್ದಾವೆ. ಅದೇ ರೀತಿ ಅಲ್ಲಿಯೂ ಕೂಡ ಅಲ್ಲಿನ ಕಟ್ಟಳೆಗಳು ಆ ರೀತಿ ಇದೆ, ವರ್ಷಕ್ಕೊಮ್ಮೆ ಮಾತ್ರ ಅಂತ. ಅವ್ರು ಸ್ಥಳೀಯರು ಬಂದು ಹರಕೆಯನ್ನ ಹೊತ್ತು ಅಲ್ಲಿಗೆ ಕಳಶವನ್ನ ಹೊತ್ಕೊಂಡು ಬರುವಂತಹ ಪದ್ಧತಿ ಇದೆ. ಹೊರಗಡೆಯಿಂದ ಸಾಕಷ್ಟು ಮಂದಿ ಹರಕೆಯನ್ನು ಹೊತ್ತು ಕಳಶವನ್ನು ಹೊತ್ಕೊಂಡು ಬರ್ತಾರೆ. ಆ ನೀರಿನಿಂದ ದೇವರಿಗೆ ಅಭಿಷೇಕವನ್ನ ಮಾಡ್ತಾರೆ. ಜೊತೆಗೆ ಎಳನೀರಿನ ಹರಕೆ ಒಪ್ಪಿಸುವಂತಹ ಒಂದು ವಿಶೇಷ ಸಂಪ್ರದಾಯ ಇದೆ. ಸಾಕಷ್ಟು ಮಂದಿ ಸ್ಥಳೀಯರೇ ಹರಕೆ ಒತ್ತಿದ್ದವರು ಅದನ್ನ ಎಳ್ನೀರನ್ನ ತಂದು ದೇವರಿಗೆ ಅರ್ಪಿಸಿ ನಂತರ ಅದನ್ನ ಅಭಿಷೇಕ ಮಾಡ್ತಾರೆ. ಏನಂದ್ರೆ ಕರೆಕ್ಟ್ ಗೊತ್ತಿಲ್ಲ, ಅದು ತಂದು ಒಪ್ಪಿಸುವಂತಹ ಒಂದು ಪದ್ಧತಿ ಚಾಲ್ತಿಯಲ್ಲಿದೆ. ಅದರ ಆಚೆಗೆ ಇನ್ನೂ ಅನೇಕ ರೀತಿ ರಿವಾಜುಗಳು, ಪದ್ಧತಿಗಳು ಅಲ್ಲಿ ನಮ್ಮನ್ನ ಸೆಳಿಬೇಕು. ಆದ್ರೆ ನಾವ್ ಯಾರು ಅದರ ಕಡೆ ಗಮನ ಹರಿಸ್ತಾ ಇಲ್ಲ. ಅಲ್ಲಿ ಆಗ್ತಾ ಇರೋದು ಒಂದೇ, ಹೋಗ್ಬೇಕು, ಒಂದು ಫೋಟೋ ತೆಗಿಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅಕೌಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಯೋ, ಫೇಸ್ಬುಕ್ ನಲ್ಲಿ ಇದೆಯೋ, ಇನ್ನೆಲ್ಲ ಇದೆಯೋ ಗೊತ್ತಿಲ್ಲ, ಅಲ್ಲಿ ಒಂದು ಪೋಸ್ಟ್ ಹಾಕಿ ಒಂದು ಚಂದದ ಮ್ಯೂಸಿಕ್ ಹಾಕಿ ಹಾಕ್ಬಿಡ್ಬೇಕಷ್ಟೆ. ಆ ಮನಸ್ಥಿತಿ ಈಗ ಕೊಟ್ಟಿಯೂರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಯಾರೋ ಒಬ್ಬ ಮಾಡ್ದ, ಅದನ್ನ ನಂತರ ಈ ಸೋಷಿಯಲ್ ಮೀಡಿಯಾ ಕಳೆದ ಕೆಲವು ವರ್ಷಗಳಿಂದ ಯಾವ ರೀತಿ ತನ್ನ ಪ್ರಭಾವವನ್ನು ಹೊರ ಜಗತ್ತಿನ ಮೇಲೆ ಬೀರ್ತಾ ಇದೆ ಅಂತ ಗೊತ್ತಿದೆ. ಆ ರೀಲ್ಸ್ ಅನ್ನ ನೋಡಿದ್ರು, ಅದಕ್ಕೆ ಒಂದಷ್ಟು ವ್ಯೂಸ್ ಬಂತು, ಕಮೆಂಟ್ಗಳು ಬಂತು, ಜನ ಈ ಸಮೂಹ ಸನ್ನಿ ರೀತಿಯಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡಿದ್ರು. ವಿಶೇಷವಾಗಿ ಕರ್ನಾಟಕದವರು. ಇಲ್ಲಿ ನೀವು ಕರ್ನಾಟಕ, ನನಗೆ ಅಸಲಿಯಾಗಿ ಮಾತಾಡ್ತಾ ಹೋದ್ರೆ ನೀವು ಕನ್ನಡಿಗರನ್ನ ದೂರ್ತಾ ಇದೀಯಾ, ನಿನಗೆ ವಾಸ್ತವತೆ ಗೊತ್ತಿಲ್ಲ, ಅಲ್ಲಿ ಕೇರಳಿಗರ ಪರವಾಗಿ ಮಾತಾಡ್ತೀಯಾ ಅಂತ ಮಾತಾಡ್ಬೋದು ನೀವು. ನಾನು ಆಕ್ಚುಲಿ ನೀನ್ ಯಾಕೆ ಹೋದೆ ಅಂತ ಪ್ರಶ್ನೆಯನ್ನು ಕೂಡ ಬರುತ್ತೆ. ನಾವು ವಿಶೇಷವಾಗಿ ಕೊಡಗಿನವರು ಕೇರಳದ ದೇವಸ್ಥಾನಗಳಿಗೆ ಹೋಗೋದು, ಕೇರಳ ಭಾಗದ ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ಬರೋದು ಕೊಟ್ಟಿಯೂರಿನಿಂದ ಶುರುವಾಗಿದ್ದಂತಲ್ಲ. ಅದರ ಆಚೆಗೆ ಅನೇಕ ದೇವಾಲಯಗಳಿಗೆ ಪ್ರತಿ ವರ್ಷ ಹೋಗಿ ಬರುವಂತಹ ಒಂದು ರೂಢಿಯನ್ನು ಬೆಳೆಸ್ಕೊಂಡಿದ್ದೇವೆ. ಅದು ಆಚರಣೆ ಅಲ್ಲ, ನಾವು ವರ್ಷಕ್ಕೊಮ್ಮೆ ಹೋಗೋದು ಅಥವಾ ನಮಗೆ ಅವಕಾಶ ಆದಂತಹ ಸಂದರ್ಭದಲ್ಲಿ ಹೋಗಿ ಬರುವಂತದ್ದು. ಪರ್ಶಿನಿಕಡವು ಮುತ್ತಪ್ಪ ದೇವಾಲಯ ಇದೆ, ಶಬರಿಮಲೆ ದೇವಸ್ಥಾನ ಇದೆ, ಶಬರಿಮಲೆಗೆ ಬಹುತೇಕ ಎಲ್ಲರೂ ಹೋಗ್ತಾ ಇದ್ದಾರೆ. ಅದರಾಚೆಗೆ ಬೈತೂರಪ್ಪ ದೇವಾಲಯ ಇದೆ, ಅಲ್ಲಿಗೂ ಕೊಡಗಿನವರಿಗೂ ಕೊಡವರಿಗೂ ವಿಶೇಷ ನಂಟಿದೆ. ಕೊಡಗಿನವರು ಹೋಗ್ತಾರೆ, ಕೊಡವರು ಕೂಡ ಹೋಗ್ತಾರೆ. ವರ್ಷಕ್ಕೊಮ್ಮೆ ಮಾತ್ರ ಅಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ, ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾರೆ. ಹೋಗಿ ಏನಿದೆ ಪೂಜೆ ಕೈಂಕರ್ಯ, ಅವ್ರದ್ದು ಆಚರಣೆ ಏನಿದೆ, ನಮ್ಮ ಭಕ್ತಿ ಏನಿದೆ ಅದನ್ನ ಅರ್ಪಿಸಿ ಬರೋದಷ್ಟೇ. ಮುಂದಿನ ದಿನಗಳಲ್ಲಿ ನನ್ಗೆ ಗೊತ್ತಿಲ್ಲ, ಇದು ಆ ರೀತಿ ಆಗೋದು ಬೇಡ. ರೀಲ್ಸ್ ನ ವ್ಯಾಮೋಹಕ್ಕೆ ಒಳಗಾಗಿ ಆ ದೇವಾಲಯಗಳು ಕೂಡ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ತಂದುಕೊಳ್ಳೋದು ಬೇಡ. ಅದಕ್ಕೆ ಧಕ್ಕೆಯನ್ನ ತರುವಂತಹ ಪ್ರಯತ್ನ ನಾವು ಯಾರು ಮಾಡೋದು ಬೇಡ ಅಂತ ನಾನು ಪ್ರಾರ್ಥಿಸ್ಕೊಳ್ತೇನೆ. ಅದರ ಜೊತೆಗೆ ಬೇರೆ ಬೇರೆ ದೇವಾಲಯಗಳಿಗೆ, ಗುರುವಾಯೂರಿಗೆ ಹೋಗ್ತಾರೆ, ಇನ್ನು ಅನೇಕ ದೇವಾಲಯಗಳಿದ್ದಾವೆ. ಒಮ್ಮೆ ಹೋಗಿ ಬಂದಂತ ಒಂದು ತೀರ್ಥಯಾತ್ರೆ ರೀತಿಯಲ್ಲಿ ಹೋಗಿ ಬರೋದು. ಆ ಕಾರಣಕ್ಕಾಗಿ ನಾನು ಮೊನ್ನೆ ಹೋಗಿದ್ದು ಕೇವಲ ಒಂದು ದೇವಾಲಯ ಮಾತ್ರ ಅಲ್ಲ, ಅಟ್ ಅ ಟೈಮ್ ಆ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೆ 3 ದೇವಾಲಯವನ್ನ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿ ಬಂದಿದ್ದೇವೆ. ನಾನು ಮಾತ್ರ ನನ್ನ ಫ್ಯಾಮಿಲಿ ಹೋಗಿದ್ದು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಾವು ಕೇವಲ ಭಕ್ತಿಗಾಗಿ ಹೋಗ್ಬೇಕೇ ವಿನಃ
ಬೇರೆ ಈ ಫೋಟೋ ತೆಗಿಯೋದು ಅಲ್ಲಿ ಗೊತ್ತಿಲ್ಲ. ನಾನು ಅಲ್ಲಿ ನಾನಾಗ್ಲೇ ಹೇಳ್ದಲ್ಲ ಸ್ಥಳೀಯರನ್ನ ಮಾತಾಡ್ಸ್ದೆ ಅಂತ, ಬಹಳ ಬೇಸರದಿಂದ ಹೇಳ್ಕೊಳ್ತಾ ಇದ್ರು. 3 ವರ್ಷದವರೆಗೆ ಈ ರೀತಿ ಇರ್ಲಿಲ್ಲಣ್ಣ. ಅದು ಈ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಅದಾದ ನಂತರ ಇಲ್ಲಿಗೆ ಭಕ್ತಿಯಿಂದ ಕೈ ಮುಗಿದು ಬರುವವ್ರನ್ನ ನಾವು ಕಡಿಮೆ ನೋಡ್ತಾ ಇದ್ದೇವೆ. ಬೊಬ್ಬೆ ಹಾಕೊಂಡು, ಕುಣಿದಾಡ್ಕೊಂಡು, ರೀಲ್ಸ್ ಮಾಡ್ಕೊಂಡು, ಫೋಟೋ ತೆಗಿಕೊಂಡು, ವಿಡಿಯೋ ಮಾಡ್ಕೊಂಡು ಬರ್ತಿರೋ ನಮಗೆ ಆ ದೇವರ ಅಲ್ಲಿ ಆಗ್ತಿರುವಂತಹ ಪೂಜಾ ಕೈಂಕರ್ಯವನ್ನ ಆ ಕಡೆ ನಮಗೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವ್ರನ್ನ ನಿಯಂತ್ರಣ ಮಾಡೋದಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೆ ಸಾಕಾಗಿ ಹೋಗ್ತದೆ. ಆ ಕ್ಷೇತ್ರದಲ್ಲಿ ಏನು ಈ 1 ತಿಂಗಳ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತೆ. ನಮಗೆ ಒಂದು 5 ನಿಮಿಷ ಹೋಗಿ ಅಲ್ಲಿ ಸಮಯ ಕೊಟ್ಟು ಆ ದರ್ಶನವನ್ನು ಮಾಡ್ಕೊಳ್ಳೋಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಅಲ್ಲಿನ ಭಕ್ತರು, ಜೊತೆಗೆ ಅಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದವರು ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿನ ಪ್ರಮುಖ ಆಚರಣೆಗಳನ್ನ ನೋಡ್ತಾ ಇರೋರು ಕೂಡ ಇದೇ ಆತಂಕವನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಯಾಕಾಗಿ ಈ ರೀತಿ ಆಗ್ತಿದ್ಯೋ ಆರಂಭದಲ್ಲಿ ನಾವೇನೋ ಅಂದ್ಕೊಂಡಿದ್ವಿ. ಗಮನಿಸಿ, ಈ ಹೊರಗಡೆ ಜಗತ್ತಿಗೆ ಪರಿಚಯ ಆದಾಗ ನಮ್ಮ ದೇವಾಲಯಕ್ಕೆ ಇಲ್ಲಿಗೆ ಏನಾದ್ರು ಒಂದು ಹೆಚ್ಚಿನ ಜನ ಬಂದು ಏನಾದ್ರೂ ಅನುಕೂಲ ಆಗ್ಬೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದ್ವಿ. ಆದ್ರೆ ಆಗಿದ್ದೇ ಬೇರೆ. ಏನಾಗ್ಬಾರ್ದಿತ್ತು ಅದೆಲ್ಲ ಆಗ್ತಾ ಇದೆ. ಕೇವಲ ಈ ಫೋಟೋದ ವ್ಯಾಮೋಹ, ರೀಲ್ಸ್ನ ವ್ಯಾಮೋಹದಿಂದಾಗಿ ಈ ದೇವರ ದರ್ಶನವನ್ನೇ ಜನ ಮರ್ತು ಹೋಗಿದ್ದಾರೆ. ಜನರಿಗೆ ಇಲ್ಲಿ ಯಾವ ದೇವ್ರು ಇದೆ ಅನ್ನೋದು ಕೂಡ ಗೊತ್ತಿಲ್ಲದ ರೀತಿಯಲ್ಲಿ, ಅಷ್ಟರ ಮಟ್ಟಿಗೆ ನೀವು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ನೀವು ಬೇಕಾದ್ರೆ ಮಾತಾಡಿ ನೋಡಿ, ಇಲ್ಲಿ ಯಾವ ದೇವರ ದರ್ಶನಕ್ಕೆ ಬಂದಿದ್ದೀರಾ ಅನ್ನೋದು ಮರ್ತಿರ್ತಾರೆ. ಬಹುತೇಕರಿಗೆ ಅಲ್ಲಿನ ಉದ್ದೇಶ ಇಷ್ಟೇ. ಅವನ ಸುಂದರ ಚಿತ್ರ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣುತ್ತೆ. ನಮ್ಮ ಹಳೆಯ ರೀತಿಯ ಪಾರಂಪರಿಕ ರೀತಿಯಾದಂತಹ ಒಂದು ದೇವಾಲಯ, ಅಲ್ಲಿನ ಚೌಕಟ್ಟು, ಸುತ್ತಲಿನ ವಾತಾವರಣ ಇದೆಯಲ್ಲ, ಅದರ ಮುಂದೆ ನಿಂತು ಒಂದು ಫೋಟೋ ತಗೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು, ಒಂದಷ್ಟು ವ್ಯೂಸ್ ಬರಬೇಕು, ಕಮೆಂಟ್ಗಳು ಬರಬೇಕು, ಲೈಕ್ಸ್ ಬರಬೇಕು, ಇಷ್ಟೇ. ನಾನು ಮೊದಲಿಂದಲೂ ಕೂಡ ಈ ವ್ಯವಸ್ಥೆಯ ವಿರೋಧಿ. ಈ ದೇವಾಲಯಗಳಲ್ಲಿ ಮೊಬೈಲ್ ಬಳಕೆ ಅಥವಾ ಫೋಟೋಶೂಟ್ಗಾಗಿ ಬಳಕೆ ಮಾಡಿ ಕೊಡ್ತಾರಲ್ಲ, ದೇವಸ್ಥಾನಗಳು ಯಾಕೆ ಇದಾವೆ ಅನ್ನೋದನ್ನು ಕೂಡ ನಾವು ಅದರ ಮೂಲ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ನಂಬಿಕೆ, ಅಪನಂಬಿಕೆ ಅದು ಪಕ್ಕಕ್ಕೆ ಇಡೋಣ. ಆಸ್ತಿಕರೋ ನಾಸ್ತಿಕರೋ ಅದ್ ಬೇತೆ, ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ನಾನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ನಂಬುದವನು ಅದು ಆತನ ನಂಬಿಕೆಗೆ ಬಿಟ್ಟಂಥದ್ದು, ನಂಬದವನಿಗೆ ಆತನ ನಂಬಿಕೆಗೆ ಬಿಟ್ಟಂಥದ್ದು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಒಂದು ದೇವಸ್ಥಾನ ಅಂತ ಇದ್ದಾಗ ಅದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ, ಪಾರಂಪರಿಕ ರೀತಿ ರಿವಾಜುಗಳನ್ನ ಇಟ್ಕೊಂಡಿರ್ತಾರೆ. ಅಲ್ಲಿಗೆ ಇಂಥದ್ದೇ ಆಚರಣೆಗಳು ಅಂತ ಇರ್ಬೇಕಾಗುತ್ತೆ. ಅದನ್ನ ನಾವು ಪಾಲನೆ ಮಾಡಬೇಕು. ಪಾಲನೆ ಮಾಡದಿದ್ದಾಗ ಬಲವಂತವಾಗಿ ಪಾಲನೆ ಮಾಡುವುದಕ್ಕೆ ಅದನ್ನ ಹೇರ್ಬೇಕಾಗುತ್ತೆ. ನಾವು ಇದನ್ನ ಪಾಲನೆ ಮಾಡಿ ಅಂತ ಮೊದಲು ನಾವು ಸಿಂಪಲ್ ಆಗಿ ಯೋಚನೆ ಮಾಡ್ಕೊಳ್ಳಿ. ನಮ್ಮ ದೇವಸ್ಥಾನಗಳಿಗೆ ನಾವು ಯಾವ ರೀತಿ ಹೋಗ್ತಾ ಇದ್ವಿ ಮೊದಲು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಪುರುಷರಿಗೆ ಅದರದ್ದೇ ಆದಂತಹ ಒಂದು ಧಿರಿಸಿತ್ತು, ಮಹಿಳೆಯರು ಅವರದೇ ಆದಂತಹ ಧಿರಿಸನ್ನ ಒಟ್ಟು ಧರಿಸಿಕೊಂಡು ಹೋಗ್ತಾ ಇದ್ರು. ಬರ್ತಾ ಹೇಗಾಯ್ತು, ಅದನ್ನ ನಾವು ದೇವಾಲಯದ ಮುಂದೆ ದೊಡ್ಡ ಬೋರ್ಡ್ ಅನ್ನ ಹಾಕಿ, ನೀವು ಪುರುಷರು ಇದೇ ರೀತಿ ಬನ್ನಿ, ಮಕ್ಕಳಿಗೆ ಇದೇ ರೀತಿಯಾದಂತಹ ಡ್ರೆಸ್ ಹಾಕೊಂಡು ಬನ್ನಿ, ಮಹಿಳೆಯರು ಈ ರೀತಿ ಉಡುಗೆಯನ್ನು ತೊಟ್ಟು ಬನ್ನಿ, ಈ ರೀತಿಯಾದಂತಹ ಬೇರೆ ರೀತಿಯಾದಂತಹ ಉಡುಗೆಯನ್ನು ತೊಟ್ಟು ಬಂದ್ರೆ ನಮಗೆ ಪ್ರವೇಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬೋರ್ಡ್ ಹಾಕ್ತಾ ಇದ್ರು. ನಂತರ ಅದು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಪಂಚೆಯನ್ನ ನಾವು ಅಲ್ಲಿಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಉಟ್ಕೊಂಡು ಹೋಗುವಂತಹ ಪ್ರಮೇಯದವರೆಗೆ ನಾವು ಬಂದು ನಿಂತಿದ್ದೇವೆ. ಆದ್ರೆ ಈ ಬೋರ್ಡ್ ಹಾಕಿದ್ದೇನಾದ್ರು ಫಲ ಕೊಡ್ತಾ ಇದೆಯಾ? ಇಲ್ಲ. ಈ ಶಾರ್ಟ್ಸ್ ನಲ್ಲಿ ಹೋಗುವಂತವರು ತುಂಡುಡುಗೆಯನ್ನು ಉಟ್ಕೊಂಡು ಹೋಗ್ತಾನೆ ಇದ್ದಾರೆ, ಅಲ್ಲಿ ದುಡ್ಡು ಕೊಟ್ಟು ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಧಾರ್ಮಿಕ ಪ್ರವಾಸೋದ್ಯಮ ದೊಡ್ಡ ಮಟ್ಟಿಗಿನ ಹೊಡೆತವನ್ನ ಕೊಟ್ಟಿದೆ. ಅದೊಂದು ಪಕ್ಕಕ್ಕಿರ್ಲಿ. ಕೊಟ್ಟಿಯೂರಿನ ವಿಚಾರಕ್ಕೆ ಬರ್ತೇನೆ. ಕೊಟ್ಟಿಯೂರಿನಲ್ಲಿ ಆ ಸೌಂದರ್ಯತೆ, ಆ ನದಿ ತೀರದಲ್ಲಿರುವಂತಹ ಒಂದು ನಮಗೆ ಹಳೆಯ ಕಲ್ಪನೆಯನ್ನ ಕೊಡುವಂತಹ ಒಂದು ದೇವಾಲಯದ ಚಿತ್ರಣ, ಆ ಭಕ್ತಿ, ಎಂತವ್ರಿಗೂ ಕೂಡ ಒಂದು 5 ನಿಮಿಷ ಅಲ್ಲಿ ಹೋಗಿ ಕಳೆದು ಬಂದ್ರೆ ನೆಮ್ಮದಿಯನ್ನ ತರಿಸ್ಬೇಕಾಗಿತ್ತು. ಆದ್ರೆ ನಾವು ಹೋಗಿ ಅಲ್ಲಿ ಆ ಜನಜಂಗುಳಿಯ ಮಧ್ಯದಲ್ಲಿ ನಮ್ಮ ಸಮಯ, ನಮ್ಮ ತಾಳ್ಮೆ, ನಮ್ಮ ಸಹನೆಯನ್ನ ಪರೀಕ್ಷೆ ಮಾಡುವಂತಹ ಪರಿಸ್ಥಿತಿ ಅಲ್ಲಿ ಇದೆ. ನಾನು ಹೋದ ನಂತರದಲ್ಲಿ ಅಲ್ಲಿ ಎಲ್ಲ ನೋಡ್ತಾ ಇದ್ದೆ. ಆರಂಭದಲ್ಲಿ ಹೋಗಿ ಕೆಳಗೆ ಇಳಿದು ಬರುವಂತಹ ಸಂದರ್ಭದಲ್ಲಿ ಆ ನದಿಯಲ್ಲಿ ನೋಡಿ, ಒಂದು ನದಿಯನ್ನ ಎಷ್ಟರ ಮಟ್ಟಿಗೆ ನಾವು ಒಂದು ರೀತಿ ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ವಾವಲಿ ನದಿ ಅಂತ ಕರೀತಾರೆ. ಆ ನದಿಯನ್ನ ಈ ಹೊರಗಿಂದ ಬಂದಂತವರು ಈ ಪ್ರವಾಸಕ್ಕೆ ಬಂದ ರೀತಿಯಲ್ಲಿ ಮಕ್ಕಳನ್ನಲ್ಲಿ ಆಟ ಆಡ್ಸೋದು, ತಾವು ಬಿದ್ದು ಮುಳುಗೋದು, ಹೇಳೋದು, ಸೋಪ್ ಹಾಕಿ ಶಾಂಪು ಹಾಕಿ ಸ್ನಾನ ಮಾಡೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ನಾನು ಎಲ್ಲೂ ಕೂಡ ಅಲ್ಲಿನ ಚಿತ್ರಣವನ್ನ, ವಿಡಿಯೋ ಆಗ್ಲಿ, ಫೋಟೋ ಆಗ್ಲಿ ಏನು ತೆಗಿಲಿಕ್ಕೆ ಹೋಗ್ಲಿಲ್ಲ. ಆ ಮಕ್ಕಳನ್ನ ಮುಳುಗಿಸೋದು ಇರ್ಬೋದು, ಆ ನದಿಯಲ್ಲಿ ಆಟ ಆಡ್ಲಿಕ್ಕೆ ಬಿಡೋದು, ಅಲ್ಲಿ ಹೋಗಿ ಏನೋ ನದಿಗೆ ಕಾಲಿಟ್ಟ ನಂತರ ದೇವಸ್ಥಾನಕ್ಕೆ ಹೋಗಿ ಬರೋದು ಬಿಟ್ಟು, ಇಲ್ಲಿ ನದಿಯಲ್ಲಿ ಆಟ ಆಡಿಸ್ಕೊಂಡು ನಂತರ ಒಳಗೆ ಹೋಗಿ ಅಲ್ಲಿ ಅವರ ಬೊಬ್ಬೆನೋ ಶಿವ, ಯಾಕಾಗಿ ಹೇಳ್ಬೇಕಂತ. ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಶಾಂತಿಯ ಸ್ವರೂಪ ಅಂತ ನಾವು ಹೇಳ್ತೇವೆ, ಶಾಂತತೆ ಇರುತ್ತೆ ಅಂತ. ಆದ್ರೆ ಅಲ್ಲಿ ಆರಂಭದಿಂದ ಅಂತ್ಯದವರೆಗೂ ಕೇವಲ ಕಿವಿಲಿ ಗಿಜಿಗುಡ್ತಾ ಇರುತ್ತೆ. ಅಲ್ಲಿ ಬಂದವರ ಬೊಬ್ಬೆ, ಆರ್ಭಟ,
ಆ ಮಧ್ಯದಲ್ಲಿ ನಾವು ಇದನ್ನ ಪಕ್ಕಕ್ಕಿಟ್ಟು ಅಲ್ಲಿ ನುಡಿಸುವಂತಹ ಚೆಂಡೆಯ ನಾದವನ್ನ ಮಂತ್ರೋದ್ಗಾರವನ್ನ ನಾವು ಕೇಳಬೇಕಾದಂತಹ ಅನಿವಾರ್ಯತೆ ಇದೆ. ಆ ನದಿಯಿಂದ ಆಚೆಗೆ ನೀವು ನೋಡ್ತಾ ಇದ್ರಿ ಬಟ್ಟೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಒಂದು ಹೇಳ್ತೀನಿ ಕೇಳಿ, ಕೊಟ್ಟಿಯೂರಿನ ಮುಖ್ಯ ದೇವಾಲಯ ಇದೆಲ್ಲ, ಅದರ ಸುತ್ತ ಒಂದು ನೀರು ಹರಿಯುತ್ತೆ. ನೀರು ಹರಿಯುತ್ತೋ ಅಥವಾ ಅದನ್ನ ನೀರು ಶೇಖರಣೆ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಹಲ್ಲು ಜಿದ್ದಂತಹ ಬ್ರಷ್ ಕೂಡ ನನ್ನ ಕಾಲಿಗೆ ತಾಕಿದೆ. ಆ ಸಿಬ್ಬಂದಿಗೆ ತೋರಿಸ್ದೆ. ಏನು ಮಾಡೋಕ್ಕಾಗೋದಿಲ್ಲ ಅಣ್ಣ, ಅಲ್ಲಿ ಹೇರ್ಕೋದಕ್ಕೆ ನಾವು ಜನ ಇಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಬ್ರಷ್, ಇನ್ನು ಅದ್ರ ಆಚೆಗೆ ಇನ್ನೇನೇನು ಎಸ್ತಿದ್ದಾರೆ ಅನ್ನೋದನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಅನೇಕ ವಿಡಿಯೋಗಳು ನೀವು ನೋಡಿದ್ದೀರಿ. ಪುನಃ ನಾನು ಅದನ್ನು ಹೇಳ್ಕೊಂಡು ಅದನ್ನ ಹೇಸಿ ಮಾಡು, ನನ್ನ ಬಾಯಿನ ಹೇಸಿಗೆ ಮಾಡ್ಕೊಳ್ಳೋಕೆ ನಾನು ಹೋಗೋದಿಲ್ಲ. ಊಟ ಬಟ್ಟೆಯಿಂದ ಹಿಡಿದು ಎಲ್ಲವನ್ನು ಕೂಡ ಅಲ್ಲಿ ಎಸ್ತು ಬರುವಂತವರು ಇದ್ದಾರೆ. ಯಾಕಾಗಿ ಆ ರೀತಿಯಾದಂತಹ ಮನಸ್ಥಿತಿ? ನಾನು ಇಲ್ಲಿ ಕೇರಳದ ದೇವಸ್ಥಾನಗಳಿಗೆ ಅನೇಕ ಬಾರಿ ಹೋಗಿದ್ದೇನೆ, ಆದ್ರೆ ಇಂಥ ಚಿತ್ರಣವನ್ನು ನಾನು ಕಂಡಿಲ್ಲ. ಶಬರಿಮಲೆಗೂ ಕೂಡ ಒಮ್ಮೆ ನನ್ನ ಬಾಲ್ಯದಲ್ಲಿ ಹೋಗಿದ್ದೆ, ನಂತರದಲ್ಲಿ ಹೋಗ್ಬೇಕು ಅಂತಿತ್ತು, ಆಗ್ಲಿಲ್ಲ ಇಲ್ಲಿವರೆಗೆ. ಆದ್ರೆ ಈ ರೀತಿಯಾದಂತಹ ಚಿತ್ರಣ ಹಾರಿಬಲ್ ಆಗಿದೆ. ನನ್ನ ವಿಚಾರದಲ್ಲಿ ನಾನು ಹೋಗಿ 1.5 ಗಂಟೆ ನನಗೆ ದರ್ಶನ ಆಯ್ತು. ಮಧ್ಯದಲ್ಲಿ ಅನೇಕ ರೀತಿಯಂತಹ ಅನುಭವಗಳಾದವು. ನೂಕಾಡ್ಕೊಂಡು ತಳ್ಳಾಡ್ಕೊಂಡು ಹೋಗಿದ್ದವರು ನಮ್ಮ ರಾಜ್ಯದಿಂದ ಹೋದವರೇ. ಭಾಷೆ ನನಗೆ ಗೊತ್ತಾಗುತ್ತೆ, ಕನ್ನಡ ಯಾವುದು, ಮಲಯಾಳಂ ಮಾತಾಡೋದು ಯಾವುದು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಬಲ್ಲೆ. ಮಲಯಾಳಿಗರು ಕನ್ನಡ ಹೇಗೆ ಮಾತಾಡ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಆ ಕಾರಣಕ್ಕಾಗಿ ಆ ಭಾಷೆಯ ಆಧಾರದ ಮೇಲೆ ನಾವು ಜನರನ್ನ ಗುರುತು ಹಿಡಿಬಹುದು, ಇವರು ಯಾವ ಕಡೆಯಿಂದ ಬಂದಿದ್ದಾರೆ ಅಂತ. ನಮ್ಮ ಕರ್ನಾಟಕದ ಮಲಯಾಳಿಗರು ಅಲ್ಲಿಗೆ ಹೋದ್ರು ಕೂಡ ಅವರ ಈ ಸ್ಲ್ಯಾಂಗ್ ನಮಗೆ ಗೊತ್ತಾಗುತ್ತೆ. ನಮ್ಮ ಶುದ್ಧ ಅಚ್ಚ ಕನ್ನಡವನ್ನ ಮಾತಾಡುವಂತಹ ಒಂದು ಯುವಕರ ತಂಡಗಳು ಅಲ್ಲಿ ಯಾವ ರೀತಿ ನೂಕಾಡ್ಕೊಂಡು ಹೋಗ್ತಾ ಇದ್ವು ಗೊತ್ತಿಲ್ಲ. ಆ ಮನಸ್ಥಿತಿ ಯಾಕೆ ಆ ರೀತಿ ಅಂತ. ಆ ರೀತಿ ಎಲ್ಲ ಮಾಡಿ ಕಡೆಗೆ ರೀಲ್ಸ್ ಮಾಡಿ ಬಿಡೋದು. ಇಲ್ಲಿ ವ್ಯವಸ್ಥೆ ಚೆನ್ನಾಗಿಲ್ಲ, ಅಲ್ಲಿ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇತ್ಯಾದಿ 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 ಅಂತ. ಆ ಪುಟ್ಟ ಪ್ರದೇಶದ ಮೇಲೆ ನಿಮಗೆ ಏಕಕಾಲಕ್ಕೆ 2 ಲಕ್ಷ ಜನ ಬಂದಾಗ ಯಾವ ರೀತಿ ನಿಮಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ? ಪಾರ್ಕಿಂಗಿಗೆ ವ್ಯವಸ್ಥೆ ಇಲ್ಲ, ಅದು ಇದು ಅಂತ ಹೇಳ್ತಾ ಇದೀರಿ. ಅಲ್ಲಿ ಇರೋ ಜಾಗನೇ ಅಷ್ಟು. ಆ ಜಾಗದೊಳಗೆ ವ್ಯವಸ್ಥೆ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ದಾಗ ಅಲ್ಲಿನವರು ಕೂಡ ಏನೋ ಆಲ್ಟರ್ನೇಟ್ ಮಾಡ್ಬೇಕಾಗಿತ್ತು. ಒಂದೋ ಹೊರಗಿಂದ ಬರೋರ್ನ ತಡಿಬೇಕಾಗಿತ್ತು, ಅಥವಾ ಬಂದವರಿಗೆ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಅದು ಕೂಡ ಆಗ್ಲಿಲ್ಲ. ಆದ್ರೆ ಹೋದವರು ಕೂಡ ನನಗೆ ದರ್ಶನ ಸಿಗ್ಬೇಕು ಅಂತ ಹೋದಾಗ ಈ ರೀತಿ ಆಗುತ್ತೆ. ಕೇವಲ ಅಲ್ಲಿಗೆ ಹೋದ್ರೆ ಮಾತ್ರ ನಿಮಗೆ ಶಿವನ ದರ್ಶನ ಸಿಗೋದಾ ಅಥವಾ ದೇವರ ದರ್ಶನ ಆಗೋದಾ? ಬೇರೆ ನಮ್ಮ ಸುತ್ತಮುತ್ತ ಅನೇಕ ದೇವಾಲಯಗಳಿದಾವೆ. ನಾವು ಆ ದೇವಸ್ಥಾನಕ್ಕೆ ಕೊಟ್ಟಿಯೂರಿಗೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಹೋಗೋದಕ್ಕೂ ಕೂಡ ಒಂದು ಅದರದೇ ಆದಂತ ವ್ಯವಸ್ಥೆ ಇರುತ್ತೆ. ಜಂಗುಳಿಯಲ್ಲಿ ನಾನು ಹೋಗಿ ಒಂದು ಪುಟ್ಟ ಪ್ರದೇಶದ ಮೇಲೆ ಅಲ್ಲಿ ಆಗುವಂತಹ ಸಮಸ್ಯೆಯನ್ನು ನಂತರ ನಾನು ಹೊರಗೆ ಜಾಗತಿಗೆ ಬಂದು ಹೇಳೋದು. ನಾನಾಗಿ ಹೋಗಿರ್ತೇನೆ. ಅಲ್ಲಿ ದೇವಾಲಯ ಆಡಳಿತ ಮಂಡಳಿಯವರು ಯಾವತ್ತೂ ಕೂಡ ಇನ್ವೈಟ್ ಮಾಡ್ಲಿಲ್ಲ. ಎಲ್ಲಿ ಅದ್ರ ಸಾಕ್ಷಿ ಇದ್ರೆ ತೋರಿಸ್ಬಿಡಿ. ದೇವಾಲಯದವರು ನಮ್ಮ ಕೊಟ್ಟಿಯೂರಲ್ಲಿ ಜಾತ್ರೆ ಆಗ್ತಾ ಇದೆ, ಹೊರ ರಾಜ್ಯಗಳಿಂದ ಬನ್ನಿ, ಬೇರೆ ಪ್ರದೇಶಗಳಿಂದ ಬನ್ನಿ ಅಂತ ಎಲ್ಲಿಯಾದ್ರೂ ಇನ್ವೈಟ್ ಮಾಡಿ ವಿಡಿಯೋ ಮಾಡಿದ್ದಾಗ್ಲಿ ಅಥವಾ ಪೋಸ್ಟರ್ ಮಾಡಿ ಹಾಕಿದ್ದಾಗ್ಲಿ ಏನಾದ್ರೂ ಇದ್ರೆ ದಯವಿಟ್ಟು ತೋರಿಸಿ. ಗೊತ್ತಿಲ್ಲ, ಅವ್ರು ಇನ್ವೈಟ್ ಮಾಡದೆ ನಾವಾಗಿ ಹೋಗ್ತಾ ಇರುವಂತದ್ದು. ನೀವಂತ ಹೇಳ್ತಾ ಇಲ್ಲ, ನಾವು ಹೋಗ್ತಾ ಇರೋದು. ಅದು ನಮ್ಮ ಸರಿಯೋ ತಪ್ಪೋ ನಾವು ಯೋಚನೆ ಮಾಡ್ಕೊಳ್ಳೋಣ. ಅಲ್ಲಿ ಹೋದ ನಂತರ ಅವರು ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ನಾವು ಬೊಬ್ಬೆ ಹಾಕಿ ಏನು ಪ್ರಯೋಜನ? ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿ ಒಮ್ಮೆ ವಿಡಿಯೋ ಮಾಡಿ ಹಾಕಿದ್ರು. ಪೊಲೀಸ್ ಅಧಿಕಾರಿಗೂ ಅಲ್ಲಿಗೂ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ ಬಿಡಿ. ಅವರು ಅಲ್ಲಿನ ಆಗಿದ್ದಂತಹ ಚಿತ್ರಣ ಎಲ್ಲ ವ್ಯವಸ್ಥಿತವಾಗಿ, ಆಗ ಜನ ಅಷ್ಟಾಗಿ ಬರ್ತಾ ಇರ್ಲಿಲ್ಲ. ಆ ಚಿತ್ರಣವನ್ನ ವಿಡಿಯೋ ಮಾಡಿ ಹಾಕಿದ್ರು. ಆ ನಂತರ ಕೂಡ ಒಂದಷ್ಟು ಜನ ಹೋಗೋದಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಹಿಂದೆ ಒಮ್ಮೆ ಕನ್ನಡದ ಸ್ಯಾಂಡಲ್ವುಡ್ ನ ಒಬ್ಬ ನಟ ಹೋದ ನಂತರದಲ್ಲಿ ಅದನ್ನ ವೈರಲ್ ಮಾಡಿದ್ರು, ಟ್ರೆಂಡ್ ಮಾಡಿದ್ರು. ಅದನ್ನ ಅನುಸರಿಸ್ಕೊಂಡು ಹೋದಂತಹ ದೊಡ್ಡ ಸಮೂಹ ಕೂಡ ಇದೆ. ನಾವು ನಮ್ಮ ತನವನ್ನು ಬಿಟ್ಟು ಬೇರೆಯವನು ಏನು ಮಾಡ್ತಾನೆ ಅದನ್ನ ಫಾಲೋ ಮಾಡೋದ್ರಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಅಸ್ತಿತ್ವವನ್ನು, ನಮ್ಮ ತನವನ್ನು ನಾವು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ. ನಮ್ಮ ಭಕ್ತಿ ಏನಿರ್ಬೇಕು, ಭಕ್ತಿ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಂಡು ನಾವು ಭಕ್ತಿಯಿಂದ ಹೋಗ್ಬೇಕಾಗುತ್ತೆ, ದೇವಸ್ಥಾನಗಳಿಗೆ ಹೋಗ್ಬೇಕಾಗುತ್ತೆ. ಇನ್ನೊಬ್ಬ ಹೋಗ್ತಾ ಇದ್ದಾನೆ, ಅವ್ರು ಹೋಗಿದ್ದಾನೆ, ನಾನು ಕೂಡ ಹೋಗಿ ಬರ್ತೇನೆ, ಒಂದು ಫೋಟೋ ಹಾಕ್ತೇನೆ, ವಿಡಿಯೋ ತೆಗೆದು ರೀಲ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೇನೆ ಅಂತ ಹೋದ್ರೆ ಇದೇ ಸಮಸ್ಯೆ ಆಗೋದು. ಕೊಟ್ಟಿರುವಂತಹ ಕ್ಷೇತ್ರ ದೊಡ್ಡ ಪ್ರಶ್ನೆಯನ್ನಾಗ ಎದುರಲ್ಲಿ ಇಟ್ಕೊಂಡಿದೆ ಸದ್ಯದ ಈಗಿನ ಪರಿಸ್ಥಿತಿಯಲ್ಲಿ. ಮುಂದಕ್ಕೆ ಹೇಗೆ ಅನ್ನೋದು ಕಳೆದ 3 ವರ್ಷದಿಂದ ಈ ರೀತಿ ಆಗ್ತಾ ಇದೆ. ಒಂದು ವೇಳೆ ಇದು ನಿಯಂತ್ರಣ ಆಗದೆ ಹೋದ್ರೆ ಮುಂದಕ್ಕೆ ದೊಡ್ಡ ಮಟ್ಟಿಗಿನ ಹೊಡೆತವನ್ನ ಕೊಟ್ಟಿಯೂರಿನ ಈ ದೇವಾಲಯ ಖಂಡಿತ ಅನುಭವಿಸುತ್ತೆ. ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಬೇಕಾಗಿರೋದು ಕೊಟ್ಟಿಯೂರು ದೇವಸ್ಥಾನ ಆಡಳಿತ ಮಂಡಳಿ, ಜೊತೆಗೆ ನೀವುಗಳು. ಇನ್ನೊಂದು ಆ ಮೊಬೈಲ್ನ ವಿಚಾರಕ್ಕೆ ಬಂದಲ್ಲ, ಆಗ ಅಲ್ಲಿನ ಆ ದೇವಾಲಯ ಸಮಿತಿಗೆ ಸೇರಿದವರು ಒಬ್ರು ಹೇಳ್ತಾ ಇದ್ರು, ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಸರ್. ಮುಂದಿನ ವರ್ಷದಿಂದ ಕಟ್ಟುನಿಟ್ಟಾಗಿ ಒಳಗೆ ಬರುವವರಿಗೆ ಮೊಬೈಲ್ ಅನ್ನ ಕಂಪ್ಲೀಟ್ ನಿರ್ಬಂಧ ಮಾಡ್ತಾ ಇದ್ದೇವೆ. ರೀಲ್ ಮಾಡೋದು, ವಿಡಿಯೋ ಮಾಡೋದು, ಫೋಟೋ ಶೂಟ್ ಮಾಡೋದು
ಫೋಟೋಶೂಟ್ ಅಂದಾಗ ಇನ್ನೊಂದು ನೆನಪಾಯ್ತು. ಅಲ್ಲಿ ಅನೇಕರು ಹೊಸದಾಗಿ ಮದುವೆಯಾಗಿ ಬಂದಂತವರು ದೇವಾಲಯದ ಮುಂದೆ ಈ ಫೋಟೋಶೂಟ್ ನಾವು ಹೊರಗೆ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಫೋಟೋಶೂಟ್ ಝೋನ್ ಆಗಿ ಮಾಡ್ಕೊಂಡಿರ್ತೀವಲ್ಲ, ಫೋಟೋಶೂಟ್ಗಾಗಿ ಬಳಸ್ಕೊಳ್ತೇವಲ್ಲ, ಅದೇ ರೀತಿಯಾದ ಚಿತ್ರಣವನ್ನು ಇಲ್ಲಿ ಕಾಣ್ತಿದ್ವಿ. ನಿಂತ್ಕೊಳ್ಳೋದು, ಆ ಫೋಟೋ ಬೇರೆ ಬೇರೆ ಭಂಗಿಗಳಲ್ಲಿ ಫೋಟೋ ತೆಗೆಯೋದು. ಯೋಚನೆ ಮಾಡಿ, ಆ ಪುಟ್ಟ ಪ್ರದೇಶದಲ್ಲಿ ಅಷ್ಟು ಜನ ಬಂದವರು ಬಂದಿದ್ರಲ್ಲಿ ಒಂದು 20% ಜನ ಅಲ್ಲಿ ಫೋಟೋಗಾಗಿ ಮುಗಿಬಿದ್ರು ಕೂಡ ಏನಾಗ್ಬೋದು? ನಮಗೆ ಹೊರಗಡೆ ನಿಂತ್ಕೊಂಡು ರೀಲ್ ನಲ್ಲಿ ಇನ್ನೊಬ್ಬ ಬೈದಿದ್ದನ್ನ, ಇನ್ನೊಬ್ಬ ಹೊಗಳಿದನ್ನ ನೋಡೋದಕ್ಕೆ, ಅಥವಾ ಆತ ಪಾಸಿಟಿವ್ ಆಗಿ ಮಾತಾಡಿದನ್ನು, ನೆಗೆಟಿವ್ ಆಗಿ ಮಾತಾಡಿದನ್ನು, ಅಲ್ಲಿ ಸೌಂದರ್ಯವನ್ನು ತೋರಿಸಿದನ್ನು, ಅದನ್ನ ನೋಡೋದಕ್ಕೆ ನಮ್ಗೆ ಚಂದ ಕಾಣುತ್ತೆ. ಅದರ ವಾಸ್ತವತೆ ಅಲ್ಲಿ ಹೋಗಿ ನೋಡಿದಾಗ ಮಾತ್ರ ಗೊತ್ತು. ಒಂದು ವೇಳೆ ನಿಮ್ಮದೇ ಮನೆಯ ಪಕ್ಕದಲ್ಲಿ ಒಂದು ಸುಂದರ ದೇವಸ್ಥಾನ ಇದೆ, ನೀವು ಭಕ್ತಿಯಿಂದ ಪ್ರತಿನಿತ್ಯ ಹೋಗಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೀರಿ, ಅಲ್ಲಿಗೆ ದೊಡ್ಡ ಸಮೂಹ ಬಂದು ಗಜಿ ಬಿಜಿ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡು, ಡಾನ್ಸ್ ಮಾಡ್ಕೊಂಡು, ರೀಲ್ ಮಾಡ್ಕೊಂಡು ಕೂತ್ರೆ ನಿಮ್ಮ ಮನಸ್ಸಿಗೆ ಹೇಗೆ ಘಾಸಿ ಆಗ್ಬೇಡ? ಅದೇ ರೀತಿಯಾದಂತಹ ಭಾವನೆ ಇಲ್ಲಿ ಆಗ್ತಾ ಇದೆ. ಅಲ್ಲಿನವರು ಅದನ್ನ ಭಕ್ತಿಯಿಂದ ಆರಾಧನೆಯಿಂದ ತೋರಿಸ್ತಾ ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಈ ರೀತಿ ಹೊಡೆತ ಬಿದ್ದಾಗ ಸಹಜವಾಗಿ ಘಾಸಿ ಆಗೇ ಆಗುತ್ತೆ. ಅಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೆ ನಾನು, ಗಲಾಟೆ ಆಗೋದು, ನೀರು ಚಿಮ್ಸೋದು, ನೀರು ಚಿಮ್ಸೋದಲ್ಲ, ನೀರನ್ನ ಹಾರಿಸೋದು. ಅದ್ ಕಾರಣ ಏನು ಅನ್ನೋದನ್ನ ನಾನು ಅದನ್ನ ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ಆದ್ರೆ ಅವರ ತಾಳ್ಮೆಯನ್ನು ನಾನು ಮೆಚ್ಚುತ್ತೇನೆ. ಬೆಳಗ್ಗೆಯಿಂದ ಶುರುವಾಗಿ ನಡುರಾತ್ರಿವರೆಗೆ ಬರುವಂತಹ ಬೇರೆ ಬೇರೆ ಮನಸ್ಥಿತಿಯ ಜನರನ್ನ ನೋಡ್ಕೊಳ್ಳೋದು ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ನಮಗೆ ಮನೆಯಲ್ಲಿರೋ ಮಕ್ಕಳನ್ನ ಬೆಳಗಿನ ಸಂಜೆವರೆಗೆ ನೋಡೋಷ್ಟರಲ್ಲಿ ಸಾಕಾಗಿರುತ್ತೆ. ಅಂಥದ್ರಲ್ಲಿ ಎಲ್ಲೆಲ್ಲಿಂದೋ ಬಂದಿರ್ತಾರೆ, ಯಾವ್ಯಾವ ಮನಸ್ಥಿತಿಯ ಜನರು ಇರ್ತಾರೆ. ಭಾಷೆ ಬರೋದಿಲ್ಲ ಕೆಲವರಿಗೆ, ಕನ್ನಡ ಬಂದ್ರೆ ಇನ್ನು ಕೆಲವರಿಗೆ ಮಲಯಾಳಂ ಬರೋದಿಲ್ಲ, ಕೆಲವರಿಗೆ ಹಿಂದಿ ಬಂದ್ರೆ ಮಲಯಾಳಂ ಬರೋದಿಲ್ಲ. ಕೆಲವು ಕನ್ನಡಿಗರು ಮಾತ್ರ ಹೇಳ್ತಾ ಇಲ್ಲ ನಾನು, ಕನ್ನಡಿಗರ ಆಚೆಗೆ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದ್ದಾರೆ. ಅವರನ್ನ ನೋಡ್ಬೇಕು, ಅವ್ರು ಕೇಳೋ ಮಾತುಗಳನ್ನ ಕೇಳ್ಕೊಳ್ಬೇಕು, ಬೈಗುಳವನ್ನ ಕೇಳಿಸ್ಕೊಳ್ಬೇಕು. ಬೆಳಗ್ಗೆಯಿಂದ ಸಂಜೆವರೆಗೆ ಅದನ್ನ ಕೇಳಿಸಿ 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 ಅಲ್ಲಿದ್ದವನ ಪರಿಸ್ಥಿತಿ ಹೇಗಾಗ್ಬೇಡ ಯೋಚನೆ ಮಾಡಿ. ಆ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡೋಣ. ಏನ ಒಂದ್ ಸಣ್ಣ ಈ ಕಡೆಯಿಂದ ರಿಯಾಕ್ಟ್ ಹೋದ್ರು ಕೂಡ ಆ ಕಡೆಯಿಂದ ಆಕ್ಷನ್ ಆಗುತ್ತೆ. ಪುನಃ ಆಕ್ಷನ್ಗೆ ರಿಯಾಕ್ಷನ್ ಅಲ್ಲಿ ಆಗೇ ಆಗುತ್ತೆ. ಏನೋ ಆಗಿದೆ, ಅದನ್ನ ವಿಡಿಯೋ ಮಾಡಿದವ್ರೆ ಹತ್ರದಿಂದ ಬಲ್ಲವರು ಯಾರು ಇಲ್ಲ. ಒಂದ್ ವೇಳೆ CC ಕ್ಯಾಮರಾ ಏನೋ ಫುಟೇಜ್ ಅಲ್ಲಿ ನೋಡಿದ್ರು ಕೂಡ ಗೊತ್ತಾಗ್ಬೋದೇನೋ, ಆಗ್ಲಿಕ್ಕಿಲ್ವೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲವನ್ನು ಬಿಟ್ಟು ನಿವೃತ್ತ ಪೊಲೀಸರು ಕೂಡ ಇದ್ದಾರೆ ಸ್ವಯಂ ಸೇವಕರಾಗಿ. ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ನಿವೃತ್ತ ಸಿಬ್ಬಂದಿ ಕೂಡ ಅಲ್ಲಿ ವಾಲಂಟಿಯರ್ ಆಗಿ, ಯಾವುದೇ ಫಲಾಪೇಕ್ಷೆ ಇಲ್ಲ, ಅವರು ದುಡ್ಡಿಗೆ ದುಡಿತಿರೋಂಥದ್ದಲ್ಲ, ವಾಲಂಟಿಯರ್ ಆಗಿ ಅಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಸಂಘಟನೆಯಲ್ಲಿರುವಂತವರು ಕೂಡ ಅಲ್ಲಿ ಸ್ವಯಂ ಸೇವಕರಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ. ಸಂಬಳಕ್ಕಾಗಿ ಅವರು ಕೆಲಸ ಮಾಡ್ತಿರೋರು ಅಲ್ಲ. ಹಾಗಾಗಿ ಅವರ ಸ್ಥಾನದಲ್ಲಿ ಇದ್ಕೊಂಡು ನಾವು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ ಆ ಸರತಿ ಸಾಲಿನಲ್ಲಿ. ಮೊಬೈಲ್ ವಿಚಾರಕ್ಕೆ ಬಂದೆ. ಆ ಮೊಬೈಲ್ನ ಮುಂದಿನ ವರ್ಷದಿಂದ ಕಂಪ್ಲೀಟ್ ಬ್ಯಾನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ. ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ಈ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ನಾನು ಕೂಡ, ನೀವು ಇದನ್ನ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಸ್ವಾಮಿ, ಫಸ್ಟಿಗೆ ಇದನ್ನ ಮಾಡಿ. ಯಾವತ್ತೋ ಮಾಡ್ಬೇಕಾಗಿತ್ತು, ಆಗ್ಲಿಲ್ಲ, ಇವತ್ತಾದ್ರೂ ಮುಂದಿನ ವರ್ಷದಿಂದಾದ್ರೂ ಮಾಡಿ ಅನ್ನುವಂತಹ ಪ್ರಾರ್ಥನೆಯನ್ನ ಅವ್ರ ಜೊತೆಗೆ ನಾನು ಇಟ್ಟು ಬಂದಿದ್ದೇನೆ. ಕೊಟ್ಟಿಯೂರಾಗಿ ಉಳಿಬೇಕು ಅಂತ ಹೇಳಿದ್ರೆ ಇದು ಮೊದಲಾಗಿ ಆಗ್ಬೇಕು. ಇನ್ನೊಂದೇನು ಗೊತ್ತಾ, ಅದು ಅರಣ್ಯ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೋ ದೊಡ್ಡ ದೊಡ್ಡ ಉದ್ಯಮಿಗಳು ಬರ್ತಾರೆ, ನನ್ನ ಇದನ್ನ ಸ್ಪಾನ್ಸರ್ ಮಾಡ್ತೀನಿ, ಅಲ್ಲಿ ದೊಡ್ಡದಾದಂತ ಒಂದು ಕಟ್ಟಡ ಕಟ್ಟಿ ಇನ್ನೇನೋ ಮಾಡಿ ಅನ್ನೋಂತ ನಿಟ್ಟಿನಲ್ಲಿ ಬರ್ತಾರೆ. ಅದಕ್ಕೆ ಅವಕಾಶ ಕೊಟ್ರೆ ಕೊಟ್ಟಿಯೂರಿನ ಮೂಲ ಸತ್ವ ಕಂಪ್ಲೀಟ್ ಡೆಮೊಲಿಷ್ ಆಗುತ್ತೆ. ಆ ಸೌಂದರ್ಯ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾವತ್ತು ಕಾಂಕ್ರೀಟ್ ಕಟ್ಟಡ ಅಲ್ಲಿಗೆ ಎಂಟ್ರಿ ಕೊಡೋದು ಬೇಡ ಅನ್ನುವಂತಹ ಪ್ರಾರ್ಥನೆ ಜೊತೆಗೆ ಈ ಮಾತನ್ನ ಹೇಳ್ತಾ ಇದ್ದೇನೆ. ಕೊಟ್ರೆ ಅಲ್ಲಿನ ಮೂಲ ಆ ಶಕ್ತಿ ಏನಿದೆ ಅಥವಾ ಆ ನೈಜ ಚಿತ್ರಣ ಏನಿದೆ ಕಳ್ಕೊಳ್ತೀವಿ ನಾವು. ಅದಕ್ಕೆ ಅವಕಾಶ ಆಗೋದು ಬೇಡ. ಜೊತೆಗೆ ಈ ಮೊಬೈಲ್ ನಿಷೇಧ ಆದಷ್ಟು ಬೇಗ ಆಗ್ಲಿ ಅನ್ನುವಂತಹ ಪ್ರಾರ್ಥನೆಯನ್ನ ನೀವೆಲ್ರು, ನಾನು ಮಾತ್ರ ಮಾಡೋದಲ್ಲ, ಎಲ್ರು ಮಾಡೋಣ. ಒಂದು ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸುವವರಾಗಿ, ದೈವ ದೇವರ ಆರಾಧಕರಾಗಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ಜೊತೆಗೆ ಅಲ್ಲಿನ ಸೌಂದರ್ಯದ ನಿಟ್ಟಿನಲ್ಲಿ ಮೂಲ ಪರಿಸರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂತಹ ದೊಡ್ಡ ಜವಾಬ್ದಾರಿ ಇದೆ. ಇನ್ನೊಂದು, ನಾನು ಇದು ಈ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಒಂದು ದೇವಸ್ಥಾನಕ್ಕೆ ಹೋದಾಗ ನದಿ ಪಕ್ಕದಲ್ಲಿ ಒಂದು ಕಲ್ಲು ಇಡೋದು, ಅದರ ಮೇಲೆ ಅಟ್ಟಿ ಇಡೋದು, ಅದರ ಮೇಲೆ ಇನ್ನೊಂದು ಕಲ್ಲು ಇಡೋದು, ಅದನ್ನ ಯಾವನು ತಂದಿಟ್ನೋ ದೇವರಿಗೇ ಗೊತ್ತು. ಅಲ್ಲಿಯೂ ಕೂಡ ಕಾಣೋದಕ್ಕೆ ಸಿಕ್ತು. ಕೊಟ್ಟಿಯೂರಿನ ಮುಖ್ಯ ಕೇಂದ್ರದ ಸುತ್ತಲೂ ಕಟ್ಟೆಗಳಿದಾವೆ, ಬೇರೆ ಬೇರೆ ಸ್ಥಾನಗಳಿದಾವೆ, ಅಲ್ಲಿ ಎಲ್ಲ ಕಲ್ಲನ್ನ ಅಟ್ಟಿಡುವಂತಹ ಪರಿಸ್ಥಿತಿ. ಅದನ್ನ ತೆರವು ಮಾಡೋದಕ್ಕೆ ಒಂದು ಇಬ್ಬರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಯಾಕಾಗಿ ಇದೆಲ್ಲ? ನೀವು ಅಟ್ಟಿ ಇಟ್ಟ ತಕ್ಷಣ ದೇವ್ರೇನಾದ್ರು ಬಂದು ಒಲಿತಾನ? ಯಾರಿಗಾದ್ರೂ ಒಲ್ದಿದ್ದಾನ? ಯಾರೋ ಒಬ್ಬ ಮಾಡ್ದ, ಇದು ಕೂಡ ಅನುಕರಣೆಯೇ. ಯಾರೋ ಒಬ್ಬ ಮಾಡ್ದ ಅಂತ ಹೇಳಿ ನಾನು ಮಾಡ್ತೇನೆ, ನನಗೆ ಒಳ್ಳೇದಾಗುತ್ತೆ ಅನ್ನೋಂಥ ಮನಸ್ಥಿತಿ. ಇನ್ನೊಂದು, ಅದರ ಮುಂದುವರೆದ ಭಾಗ, ಕಂಡಲಿಗೆ ಕಾಯಿನ ಹಾಕೋದು, ನೋಟ್ ಹಾಕೋದು.
ನಿಮಗೆ ಯಾವ್ದಾದ್ರು ಒಂದು ಕಟ್ಟೆ ಕಂಡ್ರೆ ಸಾಕು ಅಲ್ಲಿಗೆ ಕಾಯಿನ್ ಎಸಿತೀರಿ, ನೋಟ್ ಎಸಿತೀರಿ. ಕೊಟ್ಟಿಯೂರಿನಲ್ಲೂ ಕೂಡ ಇದಾಗ್ತಾ ಇದೆ. ನದಿ ಕಂಡ್ರೆ ಸಾಕು, ನದಿಯ ನೀರು ಯಾವ್ದಾದ್ರು ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ನೀರು ನಿಂತಿರೋ ಸಾಕು ಅಲ್ಲಿಗೆ ಕಾಯಿನ್ ಹಾಕೋದು. ಅಥವಾ ಇನ್ಯಾವ್ದಾದ್ರು ಒಂದು ದೇವರ ಆರಾಧನೆ ಕಲ್ಲನ್ನು ಇಟ್ಟಿರ್ತಾರೆ, ಅಲ್ಲಿಗೆ ಒಂದು ನೋಟ್ ಕಾಯಿನ್ ಅನ್ನು ಎಸೆಯೋದು, ನೋಟನ್ನು ಎಸೆಯೋದು. ಯಾಕಾಗಿ ಇದೆಲ್ಲ ಮಾಡ್ತಾ ಇದ್ದೀರಿ? ದೇವರೇನಾದ್ರು ನೋಡ್ ನನಗೆ ಕಾಯಿನ್ ಹಾಕು ನಿನಗೆ ಒಳ್ಳೇದು ಮಾಡ್ತೇನೆ ಅಂತ ಹೇಳಿದಾರ? ಅಥವಾ ಅಲ್ಲಿನ ಪದ್ಧತಿ ಪರಂಪರೆಯಲ್ಲಿ ಬರ್ದಿದ್ದಾರೆ, ಇಲ್ಲಿಗೆ ಕಾಯಿನ್ ಹಾಕಿದ್ರೆ ನಿನಗೆ ಒಳ್ಳೇದಾಗುತ್ತೆ, ಇಲ್ಲಿಗೆ ₹1 ನೋಟನ್ನ, ₹10 ನೋಟನ್ನ, ₹1000 ನೋಟನ್ನ, ₹2000 ನೋಟನ್ನ ಹಾಕಿದ್ರೆ ನಿನಗೆ ಒಳ್ಳೇದಾಗುತ್ತೆ ಅಂತ ಯಾರೋ ದೇವರು ಹೇಳಿದಾರ? ಅಥವಾ ಯಾರಾದ್ರೂ ಕಟ್ಟಲೆಯಲ್ಲಿ ಅಲ್ಲಿನ ಕಾನೂನಲ್ಲಿ ನೀತಿ ನಿಯಮಗಳಲ್ಲಿ ಬರ್ಕೊಂಡಿದ್ದಾರ? ಇಲ್ವಲ್ಲ. ಯಾವನೋ ಒಬ್ಬ ಹಾಕ್ತಾನೆ, ಅದನ್ನ ಫಾಲೋ ಮಾಡೋದು. ಒಂದು ಕುರಿ ಬಿತ್ತು ಅಂತ ಹೇಳಿದ್ರೆ ಬೀಳದೆ. ನಮ್ಮ ದೈವಸ್ಥಾನಗಳು, ಭಕ್ತಿಯ ಕೇಂದ್ರಗಳು ಹಾಳಾಗ್ತಾ ಇರೋದು ನಮ್ಮಿಂದಲೇ. ನಾವು ಇದು ಇತರನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತೀವಿ, ಆದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಎಷ್ಟೇ ಮಾಡಿದ್ರು ಕೂಡ ನಾವಾಗಿ ಪರಿವರ್ತನೆ ಆಗದ ಹೊರತು ಇದನ್ನ ನಾವು ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡೋಣ. ಕೊಟ್ಟಿಯೂರಿನ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ದೊಡ್ಡ ಮಟ್ಟಿಗಿದೆ, ಜೊತೆಗೆ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯ ಜವಾಬ್ದಾರಿ ಕೂಡ ಇದೆ. ಏನಾಗುತ್ತೆ ಗೊತ್ತಿಲ್ಲ. ಪರಶಿವ ಎಲ್ರಿಗೂ ಒಳ್ಳೇದು ಮಾಡ್ಲಿ. ಇನ್ನೊಂದು, ಕನ್ನಡಿಗರು ಮತ್ತೆ ಮಲಯಾಳಿಗಳ ಮಧ್ಯೆ ತಂದಿಡುವಂತ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ. ಕನ್ನಡಿಗರು ಚೆನ್ನಾಗಿದ್ದೇವೆ, ಮಲಯಾಳಿಗರು ಅಲ್ಲಿಗೆ ಹೋದಾಗ ಚೆನ್ನಾಗಿದ್ದೇವೆ, ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಸಿಗುವಂತಹ ಗೌರವ ಸಿಗ್ತಾನೆ ಇದೆ. ನಾನು 3 ದೇವಸ್ಥಾನ ಹೋದೆಲ್ಲ, ಅಲ್ಲಿಗೆ ಕನ್ನಡಿಗರಿಗೆ ಏನು ಗೌರವ ಕೊಟ್ರು ನನಗೂ ಚೆನ್ನಾಗಿ ಗೊತ್ತಿದೆ. ನಾನು ಕನ್ನಡಿಗನೇ. ಬೈತೂರಿಗೆ ಹೋದಂತಹ ಸಂದರ್ಭದಲ್ಲಿ ಇದೊಂದು ವಿಚಾರವನ್ನು ಹೇಳಲೇಬೇಕು ನಾನು. ಜನ ಇರ್ಲಿಲ್ಲ ಅಲ್ಲಿ. ನಾವು ಹೋದ್ವಿ, ನಾವು ಒಂದು 7 ಜನ ಇದ್ವಿ. ಹೋದಂತ ಸಂದರ್ಭದಲ್ಲಿ ನಮ್ಮನ್ನು ನೋಡಿ ಗೊತ್ತಾಯ್ತು, ಇವರು ಕೊಡಗಿನವ್ರು ಬಂದಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಒಬ್ರು ಮಹಿಳೆ ಇದ್ರು, ಒಳಗೆ ಇನ್ನೊಬ್ರು ಆ ದೇವಸ್ಥಾನ ಸಿಬ್ಬಂದಿ ಇದ್ರು. ಕೊಡಗಿನವರು ಬಂದಿದ್ದಾರೆ ಅಂತ ಮಲಯಾಳದಲ್ಲಿ ಅವ್ರಿಗೆ ಹೇಳಿದ್ರು. ಕೊಡಗಿನವ್ರು ಅಂತ ಹೇಳಿಲ್ಲ, ಕೊಡಗಮಾರು ಬಂದಿದ್ದಾರೆ ಅಂತ ಹೇಳಿದ್ರು. ಬಂದ ತಕ್ಷಣ ನಮಗೆ ಏನೆಲ್ಲ ಹೇಳ್ಬೇಕು ಅದನ್ನ ಹೇಳಿದ್ರು. ಜೊತೆಗೆ ಅಲ್ಲಿ ನದಿಗೆ ಹೋಗಿ ಸ್ನಾನ ಮಾಡಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿವಿ, ಬಂದ್ವಿ, ಪ್ರಸಾದ ಕೊಟ್ರು. ಅಲ್ಲಿ ಯಾವ್ದು ಕರ್ನಾಟಕದಿಂದ ಬಂದಿದ್ದಾರೆ, ಕೊಡಗಿನಿಂದ ಬಂದಿದ್ದಾರೆ ನಮ್ಮನ್ನ ಭಿನ್ನತೆಯಿಂದ ಕಾಣಲಿಲ್ಲ. ಅವ್ರೇನೋ ಬಂದಿರೋ ಮಾಡ್ಕೊಳ್ತಾರೆ ಅಂತ ಅಷ್ಟು ಚೆನ್ನಾಗಿ ನಮ್ಮನ್ನ ಅಲ್ಲಿ ನೋಡ್ಕೊಂಡ್ರು ಅನ್ನೋದಕ್ಕಿಂತ ಆ ಗೌರವವನ್ನ ಕೊಟ್ರು. ಇದೇ ರೀತಿಯಂತಹ ಬಾಂಧವ್ಯ ಎಲ್ಲ ಕಡೆಗಳಲ್ಲಿ ಇದೆ. ಆದ್ರೆ ನಮ್ಮ ಮೇಲೆ ನಾವು ಯಾವ ರೀತಿ ಇರ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕೊಟ್ಟಿಯೂರಲ್ಲೂ ಕೂಡ ನಾವು ಹೋಗಿ ನಾವು ಕನ್ನಡಿಗರು ಕರ್ನಾಟಕದಿಂದ ಬಂದು ನಾವು ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನುವಂತ ರೀತಿ ನಾವು ವರ್ತಿಸಿದ್ರೆ ಸಹಜವಾಗಿ ಅಲ್ಲಿ ಪ್ರವೋಕ್ ಆಗುತ್ತೆ. ಆ ರೀತಿ ಮಾಡೋದು ಬೇಡ. ಜೊತೆಗೆ ಕನ್ನಡಿಗರು ಮತ್ತೆ ಮಲಯಾಳಿಗರ ನಡುವೆ ತಂದಿಡುವಂತಹ ಪ್ರಯತ್ನವನ್ನ ಯಾರು ಮಾಡಬೇಡಿ. ನಮ್ಮ ಭಾಷೆಯ ಮೇಲೆ ನಮಗೆ ಅಭಿಮಾನ ಇದೆ, ಕನ್ನಡಿಗರ ಮೇಲೆ ಅಭಿಮಾನ ಇದೆ, ಕನ್ನಡದ ಮೇಲೆ ಅಭಿಮಾನ ಇದೆ. ಅದೇ ರೀತಿ ನಾವು ಹೋಗುವಂತಹ ನೆರೆಯ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಬೇರೆ ರಾಜ್ಯಗಳಿಗೆ ಹೋದಾಗ ಆ ಬಾಂಧವ್ಯ ನಾವು ಇಟ್ಕೊಂಡಿದ್ದೇವೆ. ಈ ವಿಚಾರದಲ್ಲಿ ಕೊಟ್ಟಿಯೂರು ದೇವಸ್ಥಾನವನ್ನು ಇಟ್ಕೊಂಡು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಕನ್ನಡಿಗರ ಮೇಲೆ ದಬ್ಬಳಿಕೆ ಆಗ್ತಾ ಇದೆ ಅನ್ನುವಂತ ಮನಸ್ಥಿತಿಯನ್ನ ಯಾರು ಕೂಡ ರೀಲ್ ಮಾಡುವಂತಹ ನಿಟ್ಟಿನಲ್ಲಿ ರೀಲ್ ಮಾಡಿ ನಿಮ್ಮ ವ್ಯೂಸ್ಗಾಗಿ, ನಿಮ್ಮ ತೆವಲಿಗಾಗಿ ಇದನ್ನ ಬಳಸ್ಕೊಳ್ಬೇಡಿ. ಭಕ್ತಿಯಿಂದ ಹೋಗುವವರು ಅನೇಕರಿದ್ದಾರೆ, ಅವರು ಭಕ್ತಿಯಿಂದ ಹೋಗಿ ಬರ್ತಾರೆ. ನೀವು ಫೋಟೋಶೂಟ್ಗಾಗಿ ಹೋಗ್ಬೇಕಂದ್ರೆ ಬೇರೆ ಅಲ್ಲಿ ಟೂರಿಸ್ಟ್ ಸ್ಪಾಟ್ಗೆ ಹೋಗಿ ಅಥವಾ ಬೀಚ್ಗಳು ಬೇಕಾದಷ್ಟು ಇದಾವೆ, ಅಲ್ಲಿ ಹೋಗಿ ಮಜಾ ಮಾಡ್ಕೊಂಡ್ ಬನ್ನಿ. ಆದ್ರೆ ಈ ದೇವಸ್ಥಾನವನ್ನ ಮಾತ್ರ ದೇವಸ್ಥಾನವಾಗಿ ಇಟ್ಕೊಳ್ಳಿ. ಅದನ್ನ ಭಾಷಾ ಭಿನ್ನತೆಯನ್ನ ತಂದಿಟ್ಟು, ಭಾಷೆಯ ನಡುವೆ ತಂದಿಟ್ಟು ತಮಾಷೆ ನೋಡುವಂತಹ ಪ್ರಯತ್ನ. ನೀವು ಹೋದ್ರಿ, ಬಂದ್ರಿ, ವಿಡಿಯೋ ಮಾಡಿದ್ರಿ, ರೀಲ್ ಮಾಡಿದ್ರಿ, ನಿಮ್ಗೆ ಅನ್ಸಿದ್ದನ್ನ ಹೇಳ್ಕೊಂಡ್ರಿ. ಅದ್ರ ನಂತರದ ಎಫೆಕ್ಟ್ ಬಗ್ಗೆ ಯಾವನಾದ್ರೂ ಯೋಚನೆ ಮಾಡಿದ್ದಾನ? ಆ ಕಮೆಂಟ್ ನಲ್ಲಿ ಸಿಕ್ಕಾಪಟ್ಟೆ ಗುದ್ದಾಡ್ಕೊಳ್ತಿದ್ದಾರೆ. ಒಂದು ಯುದ್ಧನೇ ನಡೆದು ಹೋಗ್ತಾ ಇದೆ ಇಂತಹ ಪೋಸ್ಟ್ಗಳಲ್ಲಿ. ಮಲಯಾಳಿಗರು ಅವರ ವಾದವನ್ನು ಇಡ್ತಾ ಇದ್ದಾರೆ, ಕನ್ನಡಿಗರು ಅವರ ವಾದವನ್ನು ಮಾಡ್ತಾ ಇದ್ದಾರೆ. ಆ ಪೋಸ್ಟ್ ಮಾಡಿದವನು ಮಾತ್ರ ಕೂತ್ಕೊಂಡು ತಮಾಷೆ ನೋಡ್ತಾ ಇರ್ಬೋದು. ದಯವಿಟ್ಟು ಈ ರೀತಿಯಾದಂತ ಮನಸ್ಥಿತಿಯನ್ನು ಯಾರು ಬೆಳೆಸ್ಕೊಳ್ಬೇಡಿ. ಯಾರಿಗೂ ಕೂಡ ಒಳ್ಳೇದಲ್ಲ. ಎಲ್ರು ಮನುಷ್ಯರೇ. ದೇವಸ್ಥಾನಗಳಿಗೆ ಅವರು ಬರ್ಬೇಕು, ನಮ್ಮ ದೇವಸ್ಥಾನಗಳಿಗೆ ಅವರು ಬರ್ಬೇಕು, ಅವರ ದೇವಸ್ಥಾನಗಳಿಗೆ ನಾವು ಹೋಗ್ಬೇಕು. ಆದ್ರೆ ಈ ರೀತಿಯಾಗಿ ಸಮೂಹ ಸನ್ನಿಗೆ ಒಳಗಾಗಿ ಹೋಗೋದಲ್ಲ. ಭಕ್ತಿಯಿಂದ ಹೋಗೋಣ, ದೇವರ ಮೇಲೆ ಭಕ್ತಿಯನ್ನು ಇಟ್ಟು ಹೋಗೋಣ. ಒಳ್ಳೇದಾಗ್ಲಿ ಎಲ್ರಿಗೂ. ನೋಡೋಣ, ನೀವೇನಾದ್ರು ಕೊಟ್ಟಿಯೂರಿಗೆ ಹೋಗಿ ನಿಮಗೇನಾದ್ರು ಅನುಭವ ಆಗಿದ್ರೆ, ಅಥವಾ ಆ ಚಿತ್ರಣವನ್ನು ನೋಡಿದಾಗ ನಿಮಗೇನು ಅನಿಸ್ತು, ಹಾಗೆ ಕೊಟ್ಟಿಯೂರು ದೇವಾಲಯದ ಇತಿಹಾಸದ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ಎಪಿಸೋಡ್ ನಲ್ಲಿ, ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನ ಕೊಡೋ ಪ್ರಯತ್ನವನ್ನ ನಾನ್ ಮಾಡ್ತೇನೆ. ಬೇಕು ಅಂತಂದ್ರೆ ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ. ಕುರ್ಬಜನ್ನ ಫಾಲೋ ಮಾಡ್ತಾ ಇರಿ. ಒಳ್ಳೆದಾಗ್ಲಿ.